ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವ್ಲಾಗಲ್ಲಿ ಕ್ಯಾಪ್ಸಿಕಮ್ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಲಡ್ಡು ಇವತ್ತು ಎದ್ದ ತಕ್ಷಣ ನನಗೆ ಮೊಸರನ್ನ ಬೇಕು ಅಂತ, ಅದು ಯಾಕೆ ನೆನಪಾಯಿತು ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆನೇ ಮೊಸರನ್ನ ಮಾಡಿದ್ದೆ. ಹಾಗೆ ಲಡ್ಡು ನಿತ್ಯ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲರೂ ಕೂಡ ಕೂತ್ಕೊಂಡು ಚೆವಿ ಆಡಿದ್ವಿ. ಬ್ರೌನಿ ನೋಡಿ ಹೇಗೆ ಆಟ ಆಡ್ತಾನೆ ಅಂತ. ಹಾಗೆ ಮನೆ ಮುಂದೆ ಎಲ್ಲ ಸ್ವಲ್ಪ ಹರಡ್ಕೊಂಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾವು ಮಕ್ಕಳು ಏನು ಮಾಡ್ತೀವಿ ಅದನ್ನು ನೋಡಿ ಕಲಿತಾರಲ್ವ. ನಾವು ಬುಕ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಓದ್ತಾರೆ, ನಾವು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಕೂಡ ಫೋನ್ ಬೇಕು ಅಂತ ಹೇಳ್ತಾರೆ. ಲಡ್ಡುಗೆ ಹುಷಾರಿರಲಿಲ್ಲ ನೋಡಿ ಅಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಆದರೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ನಿನ್ನೆಕ್ಕಿಂತ ಬೆಟರ್ ಆಗಿದ್ದಾಳೆ. ಅವಳೇ ಇಷ್ಟಪಟ್ಟು ಮೊಸರನ್ನ ಬೇಕು ಅಂತ ಕೇಳಿದ ತಕ್ಷಣ ಮಾಡಿಕೊಟ್ಟೆ. ಆದರೂ ಕೂಡ ತಿಂದಿದ್ದು ಎರಡೇ ತುತ್ತು. ನೆಲ ಒರೆಸ್ತಾನೆ ಒಂದು ಕಡೆ ರೈಸ್ ಇಟ್ಟಿದ್ದೆ, ರೈಸ್ ಆಗಿತ್ತು. ಈಗ ಅದಕ್ಕೆ ಜಸ್ಟ್ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ದಾಳಿಂಬೆ, ದ್ರಾಕ್ಷಿ ಎಲ್ಲ ಇದ್ದಾಗ ನಾನು ಮೊಸರನ್ನ ಮಾಡ್ತೀನಿ. ಇವತ್ತು ಏನೂ ಇರಲಿಲ್ಲ, ಆದ್ರೂ ಬೇಕು ಅಂತ ಅನ್ನ ಮಾಡ್ಕೊಂಡಿದ್ದೆ. ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅನ್ನನ ಮಾಡ್ಕೊಂಡಿದ್ದೆ. ಈಗ ಅದಕ್ಕೆ ಮೊಸರು ಮತ್ತು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಬಿಸಿ ಇದ್ದಾಗಲೇ. ಆ ರೀತಿ ಮಾಡೋದ್ರಿಂದ ಅನ್ನ ತುಂಬ ಸಾಫ್ಟ್ ಆಗುತ್ತೆ. ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಮೊಸರನ್ನ ರೆಡಿ ಆಯಿತು. ಇದಕ್ಕೆ ದ್ರಾಕ್ಷಿ ಮತ್ತು ದಾಳಿಂಬೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇರಲಿಲ್ಲ, ಹಾಗಾಗಿ ಹಾಗೇ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ನನ್ನ ವಾಯ್ಸ್ಗಿಂತ ಬ್ರೌನಿ ವಾಯ್ಸೇ ಜೋರಾಗಿ ಕೇಳಿಸ್ತಾ ಇದೆ. ಅವನಿಗೆ ಯಾವುದೋ ನಾಯಿ ಕಾಣಿಸ್ತಾ ಇದೆ. ಅವನಿಗೆ ಹೇಗೆ ಅಂದರೆ ನಮ್ಮನೆ ಹತ್ರ ಯಾವುದೇ ನಾಯಿ ದನಾಕರು ಏನೂ ಬರೋಗಿಲ್ಲ, ಬೇರೆಯವ್ರ ಮನೆಯದು ಬಂದರೆ ಕೂಗೋದು. ಚೆನ್ನಾಗಿ ಮನೆ ಕಾಯ್ತಾನೆ ಮಾತ್ರ. ಇವಾಗ ಬೇರೆ ಕೆಲಸ ಎಲ್ಲ ಆಯಿತು, ತಿಂಡಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ತಿಂಡಿ ಇವತ್ತು ಚಪಾತಿ ಮಾಡಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಪಲ್ಯದ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಪಲ್ಯ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ದೋಸೆ, ರೊಟ್ಟಿ, ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಮಾಡೋದು ಕೂಡ ತುಂಬಾ ಈಸಿ. ನಾನು ಇಲ್ಲೇ ಮಾತಾಡೋದನ್ನು ನಿಲ್ಲಿಸ್ತೀನಿ. ಬ್ರೌನಿ ವಾಯ್ಸೇ ಜೋರಾಗಿ ಕೇಳಿಸ್ತಾ ಇದೆ. ಹಾಗಾಗಿ ಯಾಕೆ ಕಿರ್ಚ್ಕೊಂತ ಇರೋದು? ಯಾಕೆ ಅಂತಂದರೆ ಒಂದಲ್ಲ ಎರಡಲ್ಲ ಮೂರು ನಾಯಿ ಕಾಣಿಸ್ತೈತೆ, ಅದಕ್ಕೋಸ್ಕರ ಕೂಗ್ತಾ ಇದ್ದಾನೆ. ಎಷ್ಟು ಭಯ ನೋಡಿ. ಪಕ್ಕಕ್ಕೆ ಹೋದ ತಕ್ಷಣ ಆ ಥರ ಕೂತ್ಕೊಳ್ಳೋದು, ಮತ್ತೆ ದೂರ ಹೋದ ತಕ್ಷಣ ಕೂಗೋದು. ಎರಡು ನಾಯಿ ಬಂತು ಅಂದರೆ ಫುಲ್ ಭಯ. ಒಂದು ಹತ್ರ ಸುಮ್ಮನೆ ಕೂತ್ಕೊಡ್ತಾನೆ, ದೂರ ಹೋದ್ಮೇಲೆ ಕೂಗೋದು. ನೋಡಿ ಇಲ್ಲಿ ಅಷ್ಟು ದೂರ ಹೋಗಿದೆ, ಹೋದ್ಮೇಲೆ ಕೂಗೋದು. ಹಾಯ್ ಬಂಗಾರಿ, ಹುಷಾರಾಯ್ತಾ? ನಿಂಗೆ ಇಷ್ಟ ನಾಟ ಸಾಮಾನದು? ಹುಷಾರಾಯ್ತೇನಮ್ಮ? ಜ್ವರ ಬಿಡ್ತಾ? ಹಾಂ, ಇವತ್ತೊಂದು ಸ್ವಲ್ಪ ಚೆನ್ನಾಗಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಇವತ್ತು ಬೆಳಗ್ಗೆಯಿಂದ ಎತ್ಕೋ ಅಂತ ಹೇಳ್ತಾ ಇದ್ಲು. ಸುಮ್ಮನೆ ಮಾಡಿದ್ದೀನಿ. ಈಗ ಆಟ ಆಡ್ತಾ ಇದ್ಲು. ಮೊಸರನ್ನ ಬೇಕಂತ, ಜ್ವರ ಬಂದಿದೆ. ಮೊಸರನ್ನ ಬೇಡ ಅಂದರೂ ಕೇಳ್ತಾ ಇಲ್ಲ, ಮೊಸರನ್ನ ಬೇಕೇ ಬೇಕಂತ. ನೆನ್ನೆ ಎಲ್ಲ ಚೆನ್ನಾಗಿ ಊಟ ಮಾಡಿಲ್ಲ, ಹಾಗಾಗಿ ಬೇಗನೆ ಹೊಟ್ಟೆ ಹಸುವಾಗಿದೆ ಅಲ್ವಾ? ಹೇಳು, ನಿಂಗೆ ಹುಷಾರಾಯ್ತಾ? ಆಯ್ತಾ? ಜ್ವರ ಬಿಡ್ತಾ? ಇವತ್ತು ಹಾಕೊಂಡು ಟೀ ಶರ್ಟ್ ಹಾಕಂತೀಯಾ? ಹಾಕಂತೀಯ ಟೀ ಶರ್ಟ್ ಇವತ್ತು? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಅವನಿ ಯಾಕೆ ಕೂಗ್ತಾ ಇರೋದು? ಊಟ ಆಯ್ತು ತಾನೆ ನಿಂದು? ನೀನು ತಿಂದಾಯ್ತು ತಾನೆ? ಯಾಕೋ ಕಿಚ್ಕೊಂತ ಇದೆಯಾ ಮೋನಿ? ಹಾಯ್ ಮೋನಿ, ಹಾಯ್ ಮೋನಿ. ರಾತ್ರಿ ಎಲ್ಲ ಬಿಚ್ಚಿಬಿಟ್ಟಿದೆ, ಈಗ ಕಟ್ಟಾಕಿದ್ದೀನಿ. ಹಾಗಾಗಿ ಬಿಚ್ಚಲಿ ಮತ್ತೆ ಅಂತ ಕೂಗ್ತಾ ಇರೋದು. ಏನು ಸಿಂಹನ ನೀನು? ಸಿಂಹ ಮೋನಿ, ಇಲ್ಲಿ ಸಿಟ್ಬಂತ ಮೋನಿ. ಮೋನಿ ಮೋನಿ, ಸಿಂಹ ಆಡ್ದಂಗೆ ಆಡ್ತೀಯಾ? ನನ್ನ ಮಗಳಂತೂ ನೆನ್ನೆಯಿಂದ ಫುಲ್ ಹೆಲ್ಪ್ ಮಾಡ್ತಾ ಇರೋದು. ಒಂದೊಂದು ದಿನ ಮಾಡಿದರೆ ಎಲ್ಲ ಕೆಲಸನೂ ಮಾಡೋದು. ಈಗ ಹೊಸ ಹೊಡ್ಕೊಂಡು ತೋಟಕ್ಕೆ ಹೋದ್ರು, ಒಂದೆರಡು ತೆಪ್ಪೆ ಹಾಕಿದ್ದು, ಅದನ್ನು ಕೂಡ ತುಂಬಿಟ್ಟಿರೋದು. ಮಾಡಿದರೆ ಎಲ್ಲ ಕೆಲಸನೂ ಮಾಡ್ತಾರೆ, ಮಾಡಿಲ್ಲ ಅಂತಂದರೆ ಏನೂ ಮಾಡಲ್ಲ. ಅನ್ನದಾಗಲೂ ಕೆಳಗೆ ಚೆಲ್ಲಬಾರ್ದು, ಬಕೆಟಿಗೆ ಹಾಕಬೇಕು. ಏನು ಹಾಯ್ ಬಿಡಮ್ಮ.
ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋದು. ಒಂದು 4 ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಒಂದು 2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ಮತ್ತು ಒಂದು 2 ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಬೇಗನೆ ಬಾಯ್ಲ್ ಆಗುತ್ತೆ. ಈ ಪಲ್ಯ ರೊಟ್ಟಿ, ಚಪಾತಿ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತೀನಿ. ನನಗೆ ಕ್ಯಾಪ್ಸಿಕಮ್ ಅಂದರೆ ತುಂಬಾ ಇಷ್ಟ. ಅದನ್ನು ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು, ಟೊಮೊಟೊ ಬಾತ್ ಈ ರೀತಿ ಪಲ್ಯಗಳಿಗೆ ಎಲ್ಲದಕ್ಕೂ ಕೂಡ ಹಾಕ್ತೀನಿ. ನಮ್ಮ ಮನೇಲಿ ಅವಾಗ ಕ್ಯಾಪ್ಸಿಕಮನ್ನು ಬೆಳೆಯೋರು. ಅವಾಗಂತೂ ಏನೇ ತಿಂಡಿ ಮಾಡಿದ್ರೂ ಕೂಡ ಆ ತಿಂಡಿಯಲ್ಲಿ ಕ್ಯಾಪ್ಸಿಕಮ್ ಇರೋದು. ಅಷ್ಟು ಕ್ಯಾಪ್ಸಿಕಮನ್ನು ಬಳಸ್ತಾ ಇದ್ದೆ. ಇವಾಗ ಕ್ಯಾಪ್ಸಿಕಮ್ ಬೆಳೀತಾ ಇಲ್ಲ, ಇಲ್ಲಿ ಸಂತೆಯಲ್ಲಿ ತಂದಿರೋದು. ಈಗ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಕಲರ್ಗೆ ಎಷ್ಟು ಬೇಕಷ್ಟು ಅಷ್ಟೊಂದು ಪುಡಿ, ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಜಾಸ್ತಿ ಅಲ್ಲ. ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಅದು ಇಂಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ. ನೀರು ಹಾಕಿದರೆ ಮಸಾಲೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈಗ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾದಂತಹ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ಹೋದ ವರ್ಷ ಕೂಡ ಕ್ಯಾಪ್ಸಿಕಮನ್ನು ಹಾಕಿದ್ವಿ. ಕ್ಯಾಪ್ಸಿಕಮ್ ಬಂದಿತ್ತು, ಒಳ್ಳೆ ರೇಟ್ ಕೂಡ ಇತ್ತು. ನಾವಿನ್ನು ಫಸ್ಟ್ನೇ ಸಲ ಕುಯ್ಬೇಕಿತ್ತು. 5 ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತು. ಅದಕ್ಕೆ ಔಷಧಿ ಏನೂ ಹೊಡೆಯೋದಕ್ಕಾಗಲೇ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಸೋನೆ ಬರ್ತಾನೆ ಇತ್ತು. ಹಾಗಾಗಿ ಕ್ಯಾಪ್ಸಿಕಮ್ ಗಿಡ ಪೂರ್ತಿಯಾಗಿ ರೋಗ ಬಂದು ಹೋಯಿತು. ಇಲ್ಲಿ ನೋಡಿ, ಅವ್ರ ಅಕ್ಕ ರೆಡಿ ಮಾಡ್ತೀನಿ ಅಂತ ಕೂರಿಸ್ಕೊಂಡಿರೋದು. ಅವಳಿಗೆ ಇನ್ನೂ ಪೂರ್ತಿಯಾಗಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಸಪ್ಪುಗೇನೆ ಇರ್ತಾಳೆ, ಒಂದೊಂದು ಸಲ ಚೆನ್ನಾಗಿ ಆಟ ಆಡ್ತಾಳೆ, ಒಂದೊಂದು ಸಲ ಸಪ್ಪು ಕೂತಿರ್ತಾಳೆ. ನೋಡಿ, ಹೀಗೆ ಎಷ್ಟು ಡಲ್ಲಾಗಿ ಕೂತಿದ್ದಾಳೆ ಅಂತ. ಅವ್ರ ಅಕ್ಕ ಜುಟ್ಟಾಗ್ತಾ ಇದ್ದೀನಿ ಅಂದಿದ್ದಕ್ಕೆ ಕೂತ್ಕೊಂಡಿರೋದು. ನೆನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಅವಳಿಗೆ ರೆಡಿ ಮಾಡಿಸ್ಕೊಳ್ಳೋದಂದರೆ ಇಷ್ಟ ಅಂತ. ಹಾಗಾಗಿ ನಿತ್ಯ ರೆಡಿ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲೇ ಇಲ್ಲ. ಇವತ್ತು ನೆನೆಯಿಂದನೂ ಹಾಗೆ ಆಗಿದೆ, ಪೂರ್ತಿಯಾಗಿ ಮೋಡ ರೀತಿ ಆಗಿದೆ. ಇನ್ನೇನು ಮಳೆ ಸೋನೆ ಅನಿಯುತ್ತೇನೋ ಅಂತ ಅನಿಸ್ತಾ ಇದೆ, ಆದರೆ ಮಳೆ ಬರ್ತಾ ಇಲ್ಲ. ಆ ಮೋಡ ಅಂತಲೇ ಬೆಳಗ್ಗೆ ನೆನ್ನೆಯಿಂದನೂ ಹಾಗೇನೇ ಇರೋದು. ಲಡ್ಡು ಬೋಟಿ ಎಣ್ಣೆಗೆ ಕೊಡು ಅಂತ ಜ್ವರ ಬಂದಿದೆ. ಬೋಟಿ ಬೇಡ ಅಂದ್ರೂ ಕೇಳ್ತಾ ಇಲ್ಲ, ಬೋಟಿ ಬೇಕು ಅಂತ. ಇಲ್ಲ ಅಂಗಡಿಗೆ ಹೋಗೋಣ ಬಾ ಅಂತ. ಅಂಗಡಿಗೆ ಹೋಗಿ ಬೋಟಿ ತಂದು ಕೊಡೋದಕ್ಕಿಂತ ಮನೇಲೇ ಹಪ್ಪಳನ ಬೋಟಿನ ಎಣ್ಣೆಗೆ ಹಾಕ್ಕೊಟ್ರೆ ಒಳ್ಳೇದಲ್ವ. ಹಾಗಾಗಿ ಈಗ ಬೋಟಿ ಎಣ್ಣೆಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆರ್ಟ್ ಶೇಪ್ ಬೋಟಿನೇ ಬೇಕು ಅಂತ ನಾನು ಇನ್ನೊಂದು ಥರ ಬೋಟಿ ಹಾಕೋಣ ಅಂತ ಅಂದ್ಕೊಂಡೆ. ಇಲ್ಲ ಆಲೂಗಡ್ಡೆ ಚಿಪ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಲಡ್ಡು ನನಗೆ ಈ ಬೋಟಿನೇ ಬೇಕು ಅಂತ ತೊಗೊಂಡು ಬಂದು ತೋರಿಸಿದ್ದು. ಒಂದೊಂದು ಬೋಟಿ ಒಂದೊಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದು ತುಂಬ ಸಾಫ್ಟಾಗಿದೆ. ಬೇರೆ ಥರ ಬೋಟಿ ಅಂದರೆ ಸ್ವಲ್ಪ ರಫ್ ಇದೆ, ಇದು ತುಂಬಾ ಸಾಫ್ಟಾಗಿದೆ. ಹಾಗಾಗಿ ಅವಳಿಗೆ ತಿನ್ನೋದಕ್ಕೆ, ಹಾಗೆ ಉಪ್ಪು ಇದರಲ್ಲಿ ಖಾರ ಇಲ್ಲ, ಅವಳಿಗೆ ತಿನ್ನೋಕ್ಕೆ ಟೇಸ್ಟ್ ಇದು ಇಷ್ಟ ಆಗುತ್ತೆ. ಹಾಗಾಗಿ ಈ ಬೋಟಿನೇ ಹಾಕು ಅಂತ. ಈ ಬೋಟಿ ಸ್ವಲ್ಪ, ಇನ್ನೊಂದು ಥರ ಮಾಮೂಲಿ ಬೋಟಿ ಸ್ವಲ್ಪ, ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ತೆ. ಈಗ ಎಲ್ಲರೂ ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ರು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಬೋಟಿ ಎಲ್ಲ ತಿಂದ್ವಿ. ನಾವು ಕಾಫಿ ಕುಡಿದ್ವಿ. ಯಾಕೋ ಚಳಿಲಿ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಏನು ಮಾಡ್ತಾ ಇದ್ದೀರಾ? ಮೇವು ಕೀಳ್ತಾ ಇದ್ದೀರಾ? ಅವಳು ಮೇವು ಕಿತ್ಕೊಡೋದಂತೆ. ಇಲ್ಲಿ ಸೈಕಲಲ್ಲಿ ಹಿಂದೆ ಈ ರೀತಿ ತುಂಬಿಕೊಂಡು ತಗೊಂಡು ಹೋಗೋದು. ಮನೆ ತಗೊಂಡೋಗಿ ಏನು ಮಾಡ್ತೀರಾ? ಈ ಮೇವಲ್ಲಿ ಹೊಟ್ಟೆ ತುಂಬುತ್ತಾ? ಈ ನೆನ್ನೆಯಿಂದ ಅಂತೂ ಫುಲ್ ಮೋಡ, ಬಿಸಿಲು ಅಂತಲೇ ನೋಡಿಲ್ಲ. ಇದೇ ರೀತಿ ಬೆಳಗ್ಗೆ ಸಂಜೆ ಯಾವುದು ಅಂತಲೇ ಗೊತ್ತಾಗಲ್ಲ. ಈ ಬಿಸಿಲೇ ಬಂದಿಲ್ಲ, ಇದೇ ಥರ ಇದೆ. ಅದು ಬೆಳಕು, ಬಿಸಿಲಲ್ಲ, ಬೆಳಕು. ಲಡ್ಡು ಹುಷಾರಾಯ್ತಾ? ಇಲ್ಲಿ ಹುಷಾರಾಯ್ತಾ ಲಡ್ಡು? ಲಡ್ಡುಗೆ ಜ್ವರ ಯಾಕೆ ಬಂದಿತ್ತು ಅಂತ ಅಂದರೆ, ತೋರಿಸು ಲಡ್ಡು, ಇಲ್ಲಿ ಕಣ್ಣಿನ ಕುಡಿಕೆ ಆಗಿದೆ, ಕಣ್ಣಲ್ಲಿ ಗುಳ್ಳೆ ಆಗಿದೆ, ಅದ್ರ ನೋವು ಜಾಸ್ತಿ ಆಗಿದೆಯಂತೆ. ಆ ನೋವಿಗೇ ಜ್ವರ ಬಂದಿರಬೇಕು ಅಲ್ವಾ ಲಡ್ಡು? ಸೈಕಲ್ ಹೊಡಿತಿದ್ಯಾ? ಇವಾಗ ಮೋಡ ಆಗಿರೋದಕ್ಕೆ ಹೂ ಬತ್ತೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ರೀತಿ ಆಗಿರುತ್ತೆ. ಗಿಡದಲ್ಲಿ ಕಿತ್ತರೆ ಜಾಸ್ತಿ ಇರಲ್ಲ. ಏನಕ್ಕ ನಿಮ್ಮದು ಮೇವೇನಕ್ಕ? ಲಡ್ಡು ನಮ್ಮ ತೋಟಕ್ಕೆ ಕೆಲಸಕ್ಕೆಲ್ಲ ಬಂದಿರ್ತಾರಲ್ಲ, ಶುಂಠಿ ಕಳೆಗೆ ಎಲ್ಲ, ಆವಾಗ ತಿಂಡಿ ಕೊಡೋದಕ್ಕೆ, ಊಟ ಕೊಡೋದಕ್ಕೆಲ್ಲ ಹೋಗಿರ್ತಾಳೆ. ಅಲ್ಲಿ ಮಾತಾಡ್ತಾ ಇರ್ತಾರಲ್ಲ ಅವರು, ಆಂಟಿಗಿರು ಮಾತಾಡ್ತಾ ಇರ್ತಾರೆ, ಅಕ್ಕ ಹಂಗೆ ಕಣಕ ಹಿಂಗೆ ಕಣಕ, ಅದೆಲ್ಲ ಮಾತು ಕೇಳಿಸ್ಕೊಂಬಂದು ಅವಳು ತಲೆಯಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತಂದರೆ, ನಿತ್ಯ ಜೊತೆ ಆಟ ಆಡಬೇಕಾದ್ರೆ ತಾಂಬಾರಕ್ಕೋ ಕೊಡಾಕೋ ಈ ರೀತಿ ಎಲ್ಲ ಕೇಳ್ತಾ ಇರ್ತಾಳೆ ನಿತ್ಯನ ಅಲ್ವ ಲಡ್ಡು?
ಈಗ ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ತುಂಬಾ ದಿನ ಆಗಿತ್ತು. ಈ ಮಳೆಯೆಲ್ಲ ಬರೋಕ್ಕೆ ಶುರುವಾದಾಗಿಂದನೂ ಕ್ಲೀನ್ ಮಾಡೇ ಇಲ್ಲ. ಒಂದು 10 ದಿನ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ಆದರೆ ಸ್ವಲ್ಪ ಸೊನೆ ಕೂಡ ಆವಾಗಲೇ ಶುರುವಾಯಿತು. ಇನ್ನೇನು ಸೊನೆ ಏನೂ ಇಲ್ಲ ಅಂತ ಕೂತ್ಕೊಂಡೆ. ಗಿಡ ಎಲ್ಲ ಪೂರ್ತಿ ಪಕ್ಕ ಪಾಚಿ ಬಂದಂಗೆ ಅನ್ನಿಸ್ತಾ ಇದೆ. ಮಣ್ಣೆಲ್ಲ ಪೂರ್ತಿಯಾಗಿ ಪಾಚಿ ಕಟ್ಟಿದೆ. ಅಂದರೆ ಸೊನೆ ಬರ್ತಾನೆ ಇದೆ, ಬಿಸಿಲಿಲ್ಲ. ಹಾಗಾಗಿ ಗಿಡಕ್ಕೆಲ್ಲ ತೇವಾಂಶ ಜಾಸ್ತಿ ಆಗಿದೆ. ಹಾಗಾಗಿ ಗಿಡ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ನೀರಿಲ್ಲ ಅಂದ್ರೂ ಗಿಡ ಜಾಸ್ತಿ ಚೆನ್ನಾಗಿ ಬರಲ್ಲ, ನೀರು ಜಾಸ್ತಿ ಆದ್ರೂ ಕೂಡ ಬರೋದಿಲ್ಲ. ನೋಡಿ ಈಗ ಸುಗಂಧರಾಜ ಎಷ್ಟು ಚೆನ್ನಾಗಿದೆ ಗಿಡ ಅಂತ. ಅದನ್ನು ಕಿತ್ತಬೇಕಾದ್ರೆ ಅಲ್ಲಿ ಮುಂದೆ ಜಾಗ ಇದೆಯಲ್ಲ, ಎಲ್ಲ ಹತ್ರನೂ ಕೂಡ ಹಾಕ್ಬೋದು, ಅಷ್ಟು ಗಿಡಗಳಾಗಿದೆ. ಅದ್ರ ಗೆಡ್ಡೆ ಚೆನ್ನಾಗಿ ಬಿಟ್ಕೊಂಡಿದೆ. ಅದನ್ನೇ ಎಲ್ಲ ಹತ್ರನೂ ಹಾಕೋದಿಲ್ಲ. ಬೇರೆ ಗಿಡಗಳನ್ನು ಪ್ಯಾಕೆಟ್ಗೆ ಹಾಕಿಟ್ಟಿದ್ದೇನಲ್ಲ, ಅವು ಚಿಗುರು ಬಂದಿದೆ. ಇನ್ನೊಂದು ಸ್ವಲ್ಪ ದೊಡ್ಡವಾದಮೇಲೆ ಇಲ್ಲಿಗೆಲ್ಲ ಹಾಕ್ತೀನಿ. ಹಾಗೆ ಇದು ಹೋಗೋದೇ ಇಲ್ಲ. ಹೂವೆಲ್ಲ ಬಿಟ್ಟಾದಮೇಲೆ ಗಿಡ ಬತ್ತೋಗುತ್ತೆ, ಕೆಳಗೆ ಗೆಡ್ಡೆ ಹಾಗೇ ಇರುತ್ತೆ. ನೆಕ್ಸ್ಟ್ ನೀರು ಬಿಟ್ಟಾಗ ಮತ್ತೆ ಗಿಡ ಚಿಗುರು ಬರುತ್ತೆ. ಅದು ಹಾಕಿ ತುಂಬಾ ದಿನ ಆಯಿತು. ಅಲ್ಲಿ ಪೈಪ್ ಉಣಿದ್ವಲ್ಲ, ನಲ್ಲಿ ಪೈಪ್ ಆ ಕಡೆಗೆ ಹಾಕಿದ್ವಲ್ಲ, ಈ ಕಡೆ ಅಲ್ಲಿರೋದನ್ನು ಕಿತ್ತು ಈ ಕಡೆಗೆ ಹಾಕಿದ್ದೀನಿ ಅಷ್ಟೇ. ಅದನ್ನು ಕೂಡ ಬ್ಲಾಗಲ್ಲಿ ತೋರಿಸಿದ್ದೆ. ನೀವೇನೆಲ್ಲ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಪೂರ್ತಿಯಾಗಿ ಪಾಚಿ ಕಟ್ಟಿದೆ. ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ಮೇಲ್ಗಡೆದನ್ನು ಕೆರೀತಾ ಇದ್ದೆ. ಆ ರೀತಿ ಮಾಡಿದ್ರೇನೋ ಚೆನ್ನಾಗುತ್ತೇನೋ ಅಂತ. ಸ್ವಲ್ಪ ಗೊಬ್ಬರ ಕೂಡ ಹಾಕ್ಬಹುದು. ಇವತ್ತು ಕೂಡ ಮಳೆ ಬರೋ ರೀತಿಯಾಗಿ ಇದೆ. ಎರಡೂ ಸೈಡ್ ಇವತ್ತೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡಾಗ್ಲೇ ಸೋನೆ ಬರ್ತಾಯಿತ್ತು. ಆಗ ಒಂದು ಸೈಡ್ ಕ್ಲೀನ್ ಮಾಡಿದೆ, ಇನ್ನೊಂದು ಸೈಡ್ ಇನ್ನೊಂದು ದಿನ ಕ್ಲೀನ್ ಮಾಡಿದ್ರೆ ಆಗುತ್ತೆ ಅಂತ ಸುಮ್ಮನಾದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಎಲ್ಲರೂ ಕೂಡ ಇವತ್ತು ಕೂತ್ಕೊಂಡು ಮತ್ತೆ ಚವಿ ಆಡಿದ್ವಿ. ಏನೋ ಒಂಥರ ಚೆನ್ನಾಗಿರುತ್ತಲ್ವ ಈ ರೀತಿಯಾಗಿ ಫ್ಯಾಮಿಲಿಯೆಲ್ಲ ಟೈಮ್ ಸ್ಪೆಂಡ್ ಮಾಡಿದಾಗ. ಈಗಂತೂ ನಿತ್ಯನೂ ಕೂಡ ತುಂಬ ಚೆನ್ನಾಗಿ ಆಟ ಆಡೋದನ್ನು ಕಲ್ತಿದ್ದಾಳೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಗೊತ್ತಾ. ನಾವು ಯಾವ ರೀತಿಯಾಗಿ ಆಟ ಆಡ್ತೀವಿ, ಯಾವ ಕಾಯಿ ಎಲ್ಲಿಗೆ ಇಡಬೇಕು, ಯಾವ ಥರ ನಡೆಸಬೇಕು, ಎಲ್ಲದೂ ಕೂಡ ಆಟ ಆಡಿ ಆಡಿ ಅಭ್ಯಾಸ ಆಗಿದೆ. ಮುಂಚೆ ಎಲ್ಲ ಬೇಡ ನಿತ್ಯ ಆಟ ಆಡೋಕ್ಕೆ ಬರೋದಿಲ್ಲ, ನಾವಿಬ್ಬರೇ ಆಡೋಣ, ಅವಳಿಗೆ ನೆಕ್ಸ್ಟ್ ಕಲಿಸಿದ್ರಾಯ್ತು ಅಂತ ನಾನು ಹೇಳಿದರೆ, ನನ್ನ ಹಸ್ಬೆಂಡ್ ಇಲ್ಲ, ಜೊತೆಲಿ ಕೂರಿಸ್ಕೊಂಡು ಆಟ ಆಡಿದರೆ ನಾವು ಯಾವ ರೀತಿಯಾಗಿ ಆಡ್ತೀವಿ, ಯಾವ ಕಾಯಿ ಇಡ್ತೀವಿ ಅದನ್ನು ನೋಡಿ ಅವರು ಕೂಡ ಕಲಿತಾರೆ. ನಾವೇನು ಮಾಡ್ತೀವಿ ಅದನ್ನು ಅವ್ರು ನೋಡಿ ಕಲಿತಾರೆ. ಬೇಕು ಆಟಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ತೋರಿಸಿ ಕಲಿಸೋಣ ಅಂತ ಕೂರಿಸ್ಕೊಂಡು ಡೈಲಿ ಯಾವಾಗ ಟೈಮ್ ಸಿಗುತ್ತೆ, ಇವಾಗ ಸಂಜೆ ಟೈಮ್ ಸಿಕ್ಕಿದಾಗ ಸಂಜೆ ಅಥವಾ ಮಧ್ಯಾಹ್ನ ಈ ರೀತಿಯಾಗಿ ಜೊತೆಲೇ ಕೂರಿಸ್ಕೊಂಡು ಆಟನ ಆಡಿಸೋರು. ಇವಾಗ ಅವರು ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ನಾವೇನು ಮಾಡ್ತೀವಿ ಅದನ್ನೇ ಅಲ್ವಾ ನಮ್ಮ ಮಕ್ಕಳನ್ನ ನೋಡಿ ಕಲಿಯೋದು. ಅದು ಆಟದ ವಿಷಯದಲ್ಲಿ ಒಂದೇ ಅಂತಲ್ಲ, ಎಲ್ಲ ವಿಷಯದಲ್ಲೂ ಅಷ್ಟೇ. ಅವ್ರ ಮುಂದೆ ನಾವು ಜಾಸ್ತಿ ಹೊತ್ತು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ನಮಗೂ ಫೋನ್ ಬೇಕೇ ಬೇಕಂತಾರೆ. ಅದಕ್ಕೆ ನನ್ನ ಹಸ್ಬೆಂಡ್ ಸಂಜೆ ಆದಷ್ಟು ಅವ್ರು ಬುಕ್ಸ್ ಇಟ್ಕೊಂಡೇ ಕೂತಿರ್ತಾರೆ. ಅಂದರೆ ಏನಾದ್ರೂ ಯಾವುದೋ ಕೇಸ್ ಸಂಬಂಧಪಟ್ಟಂತಹ ಯಾವುದಾದ್ರೂ ಬುಕ್ಸನ್ನು ನೋಡ್ತಾ ಇರ್ತಾರೆ. ಆವಾಗ ಅವರಿಗೂ ಕೂಡ ಓದಬೇಕಂತ ಅನಿಸುತ್ತೆ. ಆವಾಗ ಲಡ್ಡುನೂ ಕೂಡ ಒಂದು ಬುಕ್ಸು ಮತ್ತು ಪೆನ್ನನ್ನು ಇಟ್ಕೊಂಡು ಕೂತಿರ್ತಾಳೆ, ನಾನು ಬರಿತೀನಿ ಅಂತ. ಏನು ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮಕ್ಕ ಮೇವು ಕಿತ್ತಾಳೆ ಅಂತ ಹೇಳ್ತಾ ಇರೋದು. ಮೇವು ಕಿತ್ತಾಳೆ ಅಂತ ಫಸ್ಟ್ ಹೇಳಿದ್ದು. ಏನು ಫ್ರೆಂಡ್ಸ್ ಹುಷಾರಾದ್ರ ಫ್ರೆಂಡ್ಸ್, ಏನು ಫ್ರೆಂಡ್ಸ್. ಇಲ್ಲಿ ಲಡ್ಡು ಬಾಯ್ ಮಾಡಲಿಲ್ವಾ? ನಾನು ವಿಡಿಯೋ ಎಂಡ್ ಮಾಡ್ತೀನಿ ಈಗ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.